ಕತೆಯ ನಾಯಕಿ ನವಿಲು 8 ವರ್ಷದ ಹೆಣ್ಣು ಮಗು. ಅವಳು ತನ್ನ ಹಳೆಯ ಬಂಗಲೆಯ ಹಿತ್ತಲಿನಲ್ಲಿ ಮಾಂತ್ರಿಕ ಗಿಡಗಳ ನಡುವೆ ಹೊಳೆಯುವ ಚಿಹ್ನೆಯೊಂದನ್ನು ಕಂಡುಹಿಡಿಯುತ್ತಾಳೆ. ಅವಳ ಕೈಯಲ್ಲಿ ಹಳೆಯ ಡೈರಿ ಇದೆ. ಅವಳು ನೆಲದ ಮೇಲಿರುವ ರಹಸ್ಯವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಾಳೆ. ನವಿಲು ತನ್ನ ಕೋಣೆಯಲ್ಲಿ ಹಳೆಯ ಮೇಜಿನ ಮೇಲೆ ಡೈರಿಯನ್ನು ತೆರೆದು ನೋಡುತ್ತಿದ್ದಾಳೆ. ಡೈರಿಯೊಳಗೆ ಹೊಳೆಯುವ ನಕ್ಷೆಯೊಂದಿದೆ. ಆ ನಕ್ಷೆಯ ಮೇಲೆ ರಹಸ್ಯ ಗವಿ ಎಂಬ ಸ್ಥಳವನ್ನು ಗುರುತಿಸಲಾಗಿದೆ. ಅವಳು ನಕ್ಷೆಯನ್ನು ಗಮನವಿಟ್ಟು ಓದುತ್ತಿದ್ದಾಳೆ. ಹೊರಗೆ ರಾತ್ರಿಯ ಕತ್ತಲು. ನವಿಲು ದಟ್ಟವಾದ ಕತ್ತಲೆಯಾದ ಕಾಡಿನ ಪ್ರವೇಶದ್ವಾರದಲ್ಲಿ ನಿಂತಿದ್ದಾಳೆ. ಅವಳು ನಕ್ಷೆಯ ಪ್ರಕಾರ ನಡೆಯುತ್ತಿದ್ದಾಳೆ. ಕಾಡಿನ ಗಿಡಗಳು ವಿಚಿತ್ರವಾಗಿ ಹೊಳೆಯುತ್ತಿವೆ. ಅವಳು ಸ್ವಲ್ಪ ಹೆದರಿದರೂ ಕುತೂಹಲದಿಂದ ಮುಂದೆ ಸಾಗುತ್ತಿದ್ದಾಳೆ. ನವಿಲು ಕೊನೆಗೂ ಆ ರಹಸ್ಯ ಗುಹೆಯ ಬಳಿ ತಲುಪಿದ್ದಾಳೆ. ಗುಹೆಯ ಬಾಗಿಲಿನ ಮೇಲೆ ಪುರಾತನ ಲಿಪಿ ಇದೆ. ಆ ಲಿಪಿ ಹೊಳೆಯುತ್ತಿದೆ. ಅವಳು ತನ್ನ ಕೈಯನ್ನು ಆ ಚಿಹ್ನೆಯ ಮೇಲೆ ಇಡಲು ಪ್ರಯತ್ನಿಸುತ್ತಿದ್ದಾಳೆ. ಗುಹೆಯ ಒಳಗಿನಿಂದ ಮೆಲ್ಲನೆ ಧ್ವನಿಗಳು ಕೇಳಿಸುತ್ತಿವೆ. ನೀಲಿ ಬಣ್ಣದ ರತ್ನವೊಂದು ಹೊಳೆಯುತ್ತಿದೆ. ರತ್ನದ ಸುತ್ತಲೂ ಚಿಕ್ಕ ದೀಪಗಳಿವೆ. ನವಿಲು ಆ ರತ್ನವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಅವಳ ಮುಖದಲ್ಲಿ ಸಾಧನೆಯ ಸಂತೋಷ ಮತ್ತು ರಹಸ್ಯದ ಆಶ್ಚರ್ಯವಿದೆ. ಹಿನ್ನೆಲೆಯಲ್ಲಿ ಗುಹೆಯ ಗೋಡೆಯ ಮೇಲೆ ಪುರಾತನ ಕತೆಗಳ ಚಿತ್ರಗಳಿವೆ.